ಕೋಟೆಗೆರೆ ಗ್ರಾಮ ಇವತ್ತು ಒಂದು ಹಬ್ಬದ ಸ್ಥಿತಿ ಇದೆ. ಇವತ್ತು ಆ ಕೆಲಸವನ್ನ ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ನಾಳೆ ಡಿಸೆಂಬರ್ 6 ಬಾಬಾ ಸಾಹೇಬ್ ಅವ್ರ ಮಹಾಪರಿನಿಬ್ಬಾನ ದಿವಸ ಇರೋದ್ರಿಂದ ಇದು ಎರಡು ಕೋಇನ್ಸಿಡೆನ್ಸ್ ಆಗಿ ಈ ಕಾರ್ಯಕ್ರಮ ಆಗಿದೆ. ಮತ್ತು ನಮ್ಮ ಬಾಬಾ ಸಾಹೇಬ್ ಏನು ಕನಸು ಕಂಡಿದ್ರು ಅದು ಗ್ರಾಮದಲ್ಲಿ ನಾನು ನೋಡ್ತಾ ಇದ್ದೀನಿ. ಜನ ಎಲ್ಲ ಉತ್ಸಾಹದಿಂದ ಅವರು ಸ್ವ ಇಚ್ಛೆಯಿಂದ ಪಂಚಶೀಲನೆಲ್ಲ ತಗೊಂಡ್ರು. ಪೂಜೆ ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಕಮಾಪಾನ ಹೇಳಿ, ಬುದ್ಧವಂದನ ಹೇಳಿ, ಧಮ್ಮವಂದನ ಹೇಳಿ, ಸಂಘವಂದನ ಹೇಳಿ ಪೂಜೆ ಮಾಡಿ ಮತ್ತು ಪಂಚಶೀಲವನ್ನು ಎಲ್ಲ ತಗೊಂಡ್ರು. ನಾನು ಕೊಲೆ ಮಾಡೋದಿಲ್ಲ, ಕಳ್ಳತನ ಮಾಡೋದಿಲ್ಲ, ವಿಭಚಾರ ಮಾಡೋದಿಲ್ಲ, ಸುಳ್ಳು ಹೇಳೋದಿಲ್ಲ, ಹೆಂಡ ಸಾರಾಯ ಕುಡಿಯೋದಿಲ್ಲ. ಇದೇ 5 ತತ್ವಗಳು ಸುಖ ಜೀವನಕ್ಕೆ ದಾರಿ ಭಗವಾನ್ ಬುದ್ಧರು ಹೇಳ್ಕೊಟ್ಟಿರೋದು. ಬಾಬಾ ಸಾಹೇಬು ಅದನ್ನೇ ಪಾಲನೆ ನಮ್ಮ ಜನ ಎಲ್ಲ ಮಾಡಿದ್ರೆ ಕ್ವಾಲಿಟಿ ಇದೆ, ಬಿಕಮ್ ಕ್ವಾಲಿಟಿ ಲೈಫಲ್ಲಿ ನಾವು ಕ್ವಾಲಿಟಿ ಇಲ್ಲದೆ ಬಾಳ್ತಾ ಇದ್ದೀವಿ. ಅಂಬೇಡ್ಕರ್ ಸ್ಟ್ಯಾಚ್ಯೂನ ನಿರ್ಮಾಣ ಮಾಡಿದ್ದು, ಅದಕ್ಕೆ ಕಳಸನ ಇಡೋಕ್ಕೋಸ್ಕರ ಇವತ್ತು ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ನಮ್ಮ ಬೆಂಗಳೂರಿಂದ ನಮ್ಮ ಬ್ರಹ್ಮಚಾರಿ ಅವರನ್ನು ಕರೆಸಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದೀವಿ. ಅಂಬೇಡ್ಕರ್ ಅವರ ಪರಿನಿರ್ವಾಹಣಾ ದಿನ ಇರೋದ್ರಿಂದ ಅದರಿಂದ ಒಂದಿನ ಮುಂಚಿತವಾಗಿ ಇವತ್ತೇ ಮಾಡೋಣ ಅಂತ ಮಾಡಿದ್ವಿ. ಕೋಟೆಕೆರೆ ಗ್ರಾಮದವ್ರು ಸೇರಿ ಎಲ್ಲ ಯಜಮಾನರು ಮುಖಂಡರುಗಳು ಎಲ್ಲ ಸೇರಿ ಕಳಸಾರೋಹಣ ಮಾಡಿದ್ದೀವಿ. ಒಂದು ಹಬ್ಬದ ವಾತಾವರಣ ಇದೆ. ಎಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಇದನ್ನ ಮಾಡ್ತಾರೆ. ಇಡೀ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಇತ್ತು, ಭಾಳ ಖುಷಿ ಆಯಿತು, ಚೆನ್ನಾಗಿದೆ ಸರ್. ಉದ್ಘಾಟನೆಗೆ ನಮ್ಮ MLA ಅವ್ರು ಕರೆಸ್ತೀವಿ, ಮತ್ತು ಸಮಾಜ ಕಲ್ಯಾಣ ಸಚಿವರು H. ಮಾದೇವಪ್ಪನವ್ರು ಕರೆಸ್ತೀವಿ. ಯಾಕಂದ್ರೆ ಅವ್ರದ್ದು ಸಹಕಾರ ಇದೆ. ಅವನ್ನೆಲ್ಲ ಕರೆಸಿ ARK ಕೃಷ್ಣಮೂರ್ತಿ ಅವರು ನಮ್ಮ ಜಿಲ್ಲೆ MLAಗಳನ್ನೆಲ್ಲ ಕರೆಸಿ ಉದ್ಘಾಟನೆ ಮಾಡ್ತೀವಿ ಸರ್. ನಮಗೆ ಇವತ್ತು ಹಬ್ಬದ ವಾತಾವರಣ ಕಾಣಿಸುತ್ತೆ ನಮ್ಮ ಗ್ರಾಮದಲ್ಲಿ. ಅವಾಗಿನಿಂದ ನಮ್ಮ ಕನಸು ಇವತ್ತು ನೆನಸಾಗಿದೆ. ಅದ್ರ ಬಗ್ಗೆ ನಮ್ಗೆ ತುಂಬ ಹೆಮ್ಮೆ ಅನಿಸುತ್ತೆ ಸರ್. ಈ ಪ್ಲ್ಯಾನಿಂಗ್ ಒಂದು 2 ವರ್ಷದಿಂದ ಪ್ಲ್ಯಾನಿಂಗ್ ಇತ್ತು ಸರ್ ನಮಗೆ. ಅದು ಯಾವುದೋ ಕಾರಣಾಂತರಗಳಿಂದ ನಿಂತಿತ್ತು, ಮತ್ತೆ ಅದಕ್ಕೆ ಜೀವ ಕಳೆ ತುಂಬಿ ನಾವು ಇವಾಗ ಅದನ್ನು ಗ್ರಾಮದ ವತಿಯಿಂದನೇ ನಾವು ಮಾಡ್ತಾರೆ. ಚೆಂದ ಹಾಕ್ಕೊಂಡು ಪ್ರತಿ ಮನೆಗೂ ಚೆಂದ ಎತ್ಕೊಂಡು ಅದನ್ನು ನಾವು ಮಾಡ್ತಾ ಇದ್ದೀವಿ ಸರ್. ಮುಖ್ಯ ವಸ್ತುರು ಯಜಮಾನರುಗಳಿದ್ದಕ್ಕೆ ಮುಖ್ಯ ಕಾರಣ ಇವರು ಇಲ್ಲೇ ಇದ್ರೆ ಯಾವುದು ನಡೆಯಲ್ಲ. ಇಲ್ಲಿ ಇವರೆಲ್ಲ ಸೇರಿ ಇವತ್ತಿನ ದಿನ ಕಳಸ ಉದಾಹರಣೆ ಮಾಡವ್ರ. ಅದರಲ್ಲೂ ಅದೇ ನಮ್ಮ ಕೋಟೆಕೆರೆ KG ಕ್ಯಾಂಪೈನವ್ರ ಅಳಿಯ ಸ್ವಾಮಿ ಅಂತ ಬೆಂಗಳೂರಲ್ಲಿ ಅವರು ಇಂಜಿನಿಯರು. ಅಲ್ಲಿಂದ ಬಂದು ಇಷ್ಟೆಲ್ಲ ಅವರು ಮುತುವರ್ಜಿ ವಹಿಸಿ ಈ ಕೆಲಸದ ಮುಂದೆ ಅಭಿವೃದ್ಧಿ ಮಾಡೋಕೆ ಅವರು ಭಾಳ ಶ್ರಮಪಟ್ಟು ನಿಂತು ಕೆಲಸ ಮಾಡಿಕೊಟ್ಟವ್ರ. ಅದಿಲ್ಲಿ ಬುದ್ಧನ ಸೆಲೆ ತಂದು ಈ ಊರಿಗೆ ದೂರದಿಂದ ಬಂದು ಇಷ್ಟು ಅಭಿಮಾನ ಇಟ್ಕೊಂಡ್ರ ಅಂದ್ರೆ ನಾವೆಲ್ಲರೂ ಯೋಚನೆ ಮಾಡಬೇಕು. ಸುಮ್ಮನೆ ಸಾಧಾರಣ ಕಥೆಯಲ್ಲ ಇದು. ಬೆಂಗಳೂರಲ್ಲಿ ಸಾವಿರಾರು ರೂಪಾಯಿ ಪೆಟ್ರೋಲ್ ಹಾಕೊಂಬಂದು ಇಲ್ಲಿ ಮಾಡಿ ಈ ಕೋಟೆಕೆರೆ ಗ್ರಾಮದ ಮೇಲೆ ಅಭಿಮಾನ ಅದ ಅವ್ರಿಗೆ.